ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಹಿತೈಷಿ ಧನಲಕ್ಷ್ಮಿ ಕೃಷ್ಣ. ಈ ವಿಡಿಯೋದಲ್ಲಿ ತೋರಿಸ್ತಾ ಇರೋದು ಮಹಾಕಾಳಿಯ ದೇವಸ್ಥಾನ. ನಿಮಗೆಲ್ಲ ಒಂದು ಉಪಯೋಗ ಆಗುತ್ತೆ ಅಂತ ಈ ದೇವಸ್ಥಾನನ ವಿಡಿಯೋ ಮಾಡಿ ಹಾಕ್ತಾಯಿದ್ದೀನಿ. ನೋಡಿ, ಎಂಥ ಮಾಟ ಮಂತ್ರ ತಂತ್ರಗಳು, ಎಂಥ ದುಷ್ಟಶಕ್ತಿಗಳು, ಯಾವುದೇ ಪೀಡೆ ಪಿಶಾಚಿಗಳು, ಯಾವುದೇ ಥರದ ತೊಂದರೆಗಳಿದ್ದರೂ ಇಂಥ ದೇವಸ್ಥಾನಕ್ಕೆ ಹೋದಾಗ ನಮಗೆ ಪರಿಹಾರ ಆಗುತ್ತೆ. ಎಂಥ ಜನಗಳು ಸಂಸಾರದ ಮೇಲೆ ಎಂಥ ಕೆಟ್ಟ ದೃಷ್ಟಿ ಹಾಕಿದ್ರೂ ಅದು ಸರ್ವನಾಶ ಮಾಡುವಂಥ ತಾಯಿ ನಮ್ಮ ಮಹಾಕಾಳಿ ದೇವಸ್ಥಾನ. ಇಲ್ಲಿ ಮಂಡ್ಯ ಪಕ್ಕ ಒಂದು TMS ಹೊಸೂರು ಅಂತಿದೆ, ಅಲ್ಲೊಂದು ದೇವಸ್ಥಾನ ಇದೆ. ಇದು ಮಹಾಕಾಳಿ ದೇವಸ್ಥಾನಗಳು ಹೆಚ್ಚು ಎಲ್ಲೆಲ್ಲಿ ಕಂಡು ಬರಲ್ಲ ಇಲ್ಲಿ. ಆದ್ದರಿಂದ ನಾವು ಎಲ್ಲಿ ಇದೆ ಅನ್ನೋದನ್ನ ನಾನು ನೋಡಿ ಇಲ್ಲಿ ವಿಡಿಯೋ ಮಾಡಿ ಹಾಕಿದ್ದೀನಿ. ನೋಡಿ, ಈ ಥರ ದೃಷ್ಟಿ ತೆಗೆಯೋಕ್ಕೆ ಅಲ್ಲಿ ಮೊರದಲ್ಲಿ ಮಾರ್ತಾ ಇರ್ತಾರೆ. ಮಹಾಕಾಳಿ ದೇವಸ್ಥಾನಕ್ಕೆ ಹೋದಾಗ ಮರಿದೇನೆ ನೀವು ಇದನ್ನು ತೊಗೊಂಡು ನೀವು ದೃಷ್ಟಿನ ನಿವಾರಣೆ ಮಾಡಿಕೊಂಡು ಆ್ಯಂಟಿ ಕ್ಲಾಕ್ವೈಸು ದೃಷ್ಟಿ ತೆಗೆದು ನೀವು ಅಲ್ಲಿ ಒಂದು ಹೋಮಕುಂಡ ಇರುತ್ತೆ, ಅಲ್ಲಿ 3 ಪ್ರದಕ್ಷಿಣೆ ಬಂದು ನೀವು ಅಲ್ಲಿ ಹಾಕಬೇಕಾಗತ್ತೆ. ನೀವು ದೃಷ್ಟಿ ತೆಗೆಯೋಕ್ಕೂ ಮುಂಚೆ ದೇವಸ್ಥಾನಕ್ಕೆ ನಮಸ್ಕಾರ ಮಾಡಿಕೊಂಡು ನಿಮ್ಮ ಕಷ್ಟ ಎಲ್ಲ ಹೇಳ್ಕೊಂಡು ದೇವಸ್ಥಾನದ ಸುತ್ತ 3 ಪ್ರದಕ್ಷಿಣೆ ಬರಬೇಕು. ದೇವಸ್ಥಾನದ ಮೊರನ ಹಿಡ್ಕೊಂಡು 3 ಸಾರಿ ಪ್ರದಕ್ಷಿಣೆ ಬರಬೇಕು. ನಂತರ ಆ್ಯಂಟಿ ಕ್ಲಾಕ್ವೈಸು 3 ಸರಿ ನೀವು ಇಳಿನ ತೆಗೆದು, ಅಥವಾ ಅವರಾದರೂ ತೆಗಿತಾರೆ ಇದ್ದರೆ, ಇಲ್ಲಾಂದರೆ ನೀವೇ ತೆಕ್ಕೊಂಡು ಆ ಹೋಮದ ಕುಂಡದ ಪಕ್ಕ ಹೋಮಕುಂಡ ಬರುತ್ತೆ ನೋಡಿ, ಇಲ್ಲಿ ಹೋಮಕುಂಡ ಬರುತ್ತೆ, ಇಲ್ಲಿ 3 ಪ್ರದಕ್ಷಿಣೆ ಹಾಕಿ ನೀವು ಅಲ್ಲಿ ದುಷ್ಟಶಕ್ತಿಗಳು ಸಂಹಾರ ಆಗಲಿ ಅಂತ ಬೇಡಿಕೊಂಡು ಆ ಹೋಮಕ್ಕೆ ಹಾಕ್ಬಿಡೋದು. ನಂತರ ಅಲ್ಲಿ ನಿಮಗೆ ಬಂದು ಅಲ್ಲಿ ಹೋಮದ್ದು ಒಂದು ಹೋಮ ಮಾಡಿರೋದಂಥ ಕಪ್ ಇರುತ್ತೆ, ಆ ಕಪ್ಪನ್ನು ನಿಮಗೆ ಹಣೆಗೆ ಹಾಕ್ತಾರೆ. ನೋಡಿ, ಅಲ್ಲಿ ಹಾಕ್ತಾಯಿದ್ದಾರೆ ಇವಾಗ. ಅಲ್ಲೊಂದಿಬ್ಬರು ನಿಂತಿದ್ದಾರಲ್ಲ, ಅವ್ರಿಗೆ ಹಣೆಗೆ ಹಾಕ್ತಾಯಿದ್ರು. ಆದ್ದರಿಂದ ನೀವು ಮಧ್ಯೆ ನಿಮಗೆ ಬಿಡುವಾದಾಗ ಈ ಥರ ದೇವಸ್ಥಾನಗಳಿಗೆ ಹೋಗಿ ನೀವು ದೃಷ್ಟಿ ತೆಗೆಸ್ಕೊಂಡು ಅಲ್ಲಿ ಮಡ್ಲಕ್ಕಿನೂ ಕೂಡ ಮಾರ್ತಾ ಇರ್ತಾರೆ. ನೋಡಿ, ಈಗ ದೇವಿ ದರ್ಶನ ಆಗ್ತಾಯಿದೆ, ನೋಡ್ಕೊಳ್ಳಿ. ತಾಯಿ ಯಾವ ರೀತಿ ಇದ್ದಾಳೆ ಅಂದರೆ, ಎಷ್ಟು ರೌದ್ರಾವತಾರ ಅಂದರೆ, ತಾಯಿ ನಾಲ್ಗೆ ಚಾಚಿರೋದು ನೋಡಿ ಯಾವ ರೀತಿ. ಕಣ್ಣುಗಳು ನೋಡಿ, ಯಾವಾಗಲೂ ಅಷ್ಟೇ ಹೆಣ್ಣು ದೇವರಿಗೆ ಹೋದಾಗ ನಾವು ಕಣ್ಣುಗಳನ್ನು ನೋಡಬೇಕಾಗುತ್ತೆ. ಕಣ್ಣುಗಳನ್ನು ನೋಡಿದಾಗ ಎಂಥ ಕೆಟ್ಟ ದೃಷ್ಟಿಗಳಿದ್ರೂ ನಿವಾರಣೆ ಆಗಿಬಿಡುತ್ತೆ. ತಾಯಿ ರಕ್ತ ಬೀಜಾಸುರನನ್ನು ನಾಲ್ಗೆ ಚಾಚಿ ಅವನ ರಕ್ತನೆಲ್ಲ ಕುಡಿದು ಅವನ ಮತ್ತೆ ಜನ್ಮ ತಾಳ್ದಾಗಿ ನೋಡಿಕೊಂಡು ನಮ್ಮನ್ನೆಲ್ಲ ರಕ್ಷಿಸಿದ್ದಾಳೆ. ಇಂಥ ರಾಕ್ಷಸರು ಇನ್ನೂ ಅಲ್ಲಲ್ಲಿ ಇದ್ದಾರೆ, ಸಣ್ಣ ಪುಟ್ಟ. ಅಂಥ ಬೀಜಾಸುರನನ್ನೇ ಸಂಹರಿಸಿದ ತಾಯಿ ಮಹಾಕಾಳಿ ಇನ್ನು ಸಣ್ಣ ಪುಟ್ಟವರೆಲ್ಲ ಯಾವ ಲೆಕ್ಕ, ಅವ್ರನ್ನ ಚಿಟಿಕೆ ಹೊಡೆಯೋದ್ರಲ್ಲೇ ಹೊಡೆದು ಸಂಹಾರ ಮಾಡ್ತಾಳೆ. ದಯವಿಟ್ಟು ನಿಮಗೆ ಯಾವುದೇ ಥರ ತೊಂದರೆಗಳಿದ್ದರೂ ನೀವು ಈ ಥರ ದೇವಸ್ಥಾನಗಳಿಗೆ ಹೋಗಿ ಕೆಟ್ಟ ದೃಷ್ಟಿಗಳೆಲ್ಲ ನಿವಾರಣೆ ಆಗಬೇಕು. ಇಲ್ಲಿ ಅಮಾವಾಸ್ಯೆ ಹುಣ್ಣಿಮೆಗಳಲ್ಲಿ ವಿಶೇಷ ಪೂಜೆಗಳು ಹೋಮಗಳೆಲ್ಲ ನಡೆಯುತ್ತೆ ನೋಡಿ. ಶ್ರೀಚಕ್ರ ಕೂಡ ಅಲ್ಲಿ ಕುಂಕುಮಾರ್ಚನೆ ನಡೆಯುತ್ತೆ. ಆದಷ್ಟು ಎಷ್ಟು ಬೇಗ ಸಾಧ್ಯ ಆಗುತ್ತೋ ಅಷ್ಟು ನೀವು ತೊಂದರೆಗೆ ಏನಾದ್ರು ಸಿಗಾಕೊಂಡಿದ್ರೆ ಇಂಥ ದೇವಸ್ಥಾನಕ್ಕೆ ಹೋಗಿ. ನನಗೆ ಗೊತ್ತಿರೋಂಥದ್ದು ಇಲ್ಲಿ ಈ ಥರ ಮಹಾಕಾಳಿ ದೇವಸ್ಥಾನ ಹೊಸೂರು ಅಂತ ಮಂಡ್ಯ ಪಕ್ಕ ಇರೋದು. ಇಲ್ಲಿಗೆ ಆಟೋ ಸೌಲಭ್ಯ ಮತ್ತು ಬಸ್ಸಿನ ಸೌಲಭ್ಯ ಕೂಡ ಸಿಗುತ್ತೆ, ನೀವು ಹತ್ಕೊಂಡು ಹೋಗ್ಬೋದು. ಈ ಥರ ನಾವು ದೇವಸ್ಥಾನಗಳಿಗೆ ಆವಾಗವಾಗ ಹೋದಾಗ ನಮ್ಮ ಸಂಸಾರದ ಮೇಲೆ ಯಾವುದೇ ಕೆಟ್ಟ ದೃಷ್ಟಿ ಇದ್ದರೂ ಅದು ನಿವಾರಣೆ ಆಗುತ್ತೆ. ಅಲ್ಲೇ ತಡೆ ಕೂಡ ಹೊಡಿತಾರೆ, ನೀವು ತಡೆ ಕೂಡ ಅಲ್ಲೇ ಹೊಡೆಸ್ಕೊಂಡು ಬಂದಾಗ ಆಮೇಲೆ ಅಭಿಷೇಕಗಳು ನಡೆದ ದೇವ್ರದ ನೀರನ್ನ ಕೇಳಿದ್ರೆ, ಅವರು ಮನೇಲಿ ಏನಾರ ಸಮಸ್ಯೆ ಇದ್ದರೆ ಗುರುಗಳಿರ್ತಾರೆ, ಅವ್ರ ಹತ್ರ ಹೇಳ್ಕೊಂಡಾಗ ದೇವರ ಮೇಲೆ ಅಭಿಷೇಕ ಮಾಡಿರೋಂಥ ನೀರನ್ನ ಒಂದು ಪಾತ್ರೆಯಲ್ಲೇ ತುಂಬಿಟ್ಟಿರ್ತಾರೆ, ಅದನ್ನು ನಿಮ್ಮ ಮೈ ಮೇಲೆ ಬಗ್ಗಿಸ್ಕೊಡ್ತಾರೆ. ಆಗ ನಿಮ್ಮ ದೇಹದಲ್ಲಿರೋಂಥ ನೆಗೆಟಿವ್ ಎಲ್ಲ ಹೊರಗಡೆ ಹೋಗ್ಬಿಡ್ತದೆ. 3 ಒದ್ದೆ ಬಟ್ಟೆಯಲ್ಲಿ ನೀವು 3 ಪ್ರದಕ್ಷಿಣೆ ಬರಬೇಕಾಗುತ್ತೆ. 3 ಪ್ರದಕ್ಷಿಣೆ ಬಂದು ದೇವ್ರ ಹತ್ರ ಎಲ್ಲನೂ ಬೇಡ್ಕೊಳ್ಳಿ. ಆದಷ್ಟು ಈ ಥರ 3 ವಾರ 5 ವಾರ ನೀವು ದೇವರ ಅಭಿಷೇಕದ ನೀರುಗಳನ್ನ ಹಾಕ್ಸ್ಕೊಂಡು ಬಂದಾಗ ನಿಮ್ಮ ಸಮಸ್ಯೆಗಳೆಲ್ಲ ನಿವಾರಣೆ ಆಗುತ್ತೆ. ಯಾರು ಏನೇ ಮಾಡಿದರೂ, ಎಂಥದ್ದೇ ಎಂಥ ಕಷ್ಟಗಳೇ ಇರಲಿ, ಆ ಮಹಾತಾಯಿ ನಿವಾರಣೆ ಮಾಡ್ತಾಳೆ. ದಯವಿಟ್ಟು ಅಲ್ಲಿ ಒಂದು ಸರಿ ಹೋಗಿ ನೀರನ್ನ ಹಾಕ್ಸ್ಕೊಳ್ಳಿ, ತಡೆ ಓಡಿಸಿ ಅಲ್ಲಿ ಇಳಿ ತೆಗೆಸ್ಕೊಳ್ಳಿ. ತಾಯಿಗೆ ಬೆಲ್ಲದ ಆರತಿ ಅಂದರೆ ತುಂಬ ಇಷ್ಟ. ಬೆಲ್ಲದ ಆರತಿ ಮಾಡಿ ನಿಮ್ಮ ಕೈಲಾದ ಮಟ್ಟಿಗೆ ನಿಮ್ಮ ಕೈಲಿ ಏನು ಸಾಧ್ಯ ಆಗುತ್ತೆ, ದೇವರು ನಿಮ್ಗೆ ಏನು ಅನುಕೂಲಗಳನ್ನ ಕೊಟ್ಟಿದ್ದಾನೆ ಅಷ್ಟು ಹಣದಲ್ಲಿ ನೀವು ಸೇವೆಗಳನ್ನ ಮಾಡ್ತಾ ಬನ್ನಿ. ತುಂಬ ಅನುಕೂಲ ಇರೋರು ದೇವರಿಗೆ ಸೀರೆ ತೊಗೊಂಡೋಗಿ ಕೊಡಿ, ಒಡವೆ ತೊಗೊಂಡೋಗಿ ಕೊಡಿ. ನಿಮಗೆ ಏನು ಅನಿಸುತ್ತೆ ಅದನ್ನು ನೀವು ಮಾಡ್ಬೋದು. ಅಕ್ಕಿ ದಾನವಾಗಿ ಕೊಡ್ಬೋದು, ಬೆಲ್ಲ ದಾನವಾಗಿ ಕೊಡ್ಬೋದು. ಅಲ್ಲಿ ಊಟಕ್ಕೆ ಏನಾರು ವ್ಯವಸ್ಥೆ ಮಾಡ್ಬೋದು, ಗುರುಗಳ ಹತ್ರ ಮಾತಾಡಿ. ಇಲ್ಲ ಹಣ ಕೊಟ್ಬಿಡ್ತೀವಿ ಅಡುಗೆ ವ್ಯವಸ್ಥೆ ಮಾಡಿಸಿ ಅಂದರೆ ಅದನ್ನು ಕೂಡ ಅವರು ಮಾಡಿಸ್ತಾರೆ. ದಯವಿಟ್ಟು ಕಾಲ ಮೀರೋಕ್ಕೂ ಮುಂಚೆ, ಯಾವುದೇ ಕೆಟ್ಟ ಘಟನೆಗಳು ಮನೆಯಲ್ಲಿ ನಡೆಯೋಕ್ಕೂ ಮುಂಚೆ ದೇವಿ ದೇವಸ್ಥಾನಕ್ಕೆ ಹೋಗಿ ಈ ಥರ ತಾಂಬೂಲಗಳನ್ನು ಕೊಡಿ, ಮಡ್ಲಕ್ಕಿ ಕೊಡಿ ತಾಯಿಗೆ.
ಯಾವುದೇ ಏನು ಹೆದ್ರುಕೊಳ್ಳೋಂಥದ್ದೇನು ಅಂಥದ್ದಿಲ್ಲ. ನಾವು ತೀರಾ ಎಲ್ಲ ಮುಳುಗೋಕೆ ಮುಂಚೆ ಹೋದರೆ ಪ್ರಯೋಜನ ಇಲ್ಲ. ಮನೆಗಳಲ್ಲಿ ಸಣ್ಣ ಪುಟ್ಟ ನಡೆಯುವಾಗಲೇ ಆವಾಗಲೇ ಗಂಡ ಮಕ್ಕಳು ಸಂಸಾರ ಸಮೇತ ಹೋಗಿ ವಿಸಿಟ್ ಮಾಡಿ, ಅಲ್ಲಿ ದೇವ್ರನ್ನ ನೋಡಿ ಕಣ್ಣು ತುಂಬಿಸ್ಕೊಳ್ಳಿ. ನಿಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗುತ್ತೆ. ನೋಡಿ, ಆಗಲೇ ಜನಗಳು ತುಂಬ ಜನ ಇದ್ದರು, ಆಮೇಲೆ ಕಮ್ಮಿ ಆಗಿದ್ದಾರೆ. ಕಾಳರಾತ್ರಿಯಲ್ಲಂತೂ, ನವರಾತ್ರಿಯಲ್ಲಂತೂ ತುಂಬ ವಿಶೇಷವಾಗಿ ಪೂಜೆಗಳು ನಡೀತಾ ಇರ್ತದೆ. ಅದರಲ್ಲಂತೂ 7ನೇ ದಿನ ಕಾಳರಾತ್ರಿ ಅಂತ ಬರುತ್ತೆ. ಆವಾಗ ಮಧ್ಯರಾತ್ರಿಲಿ ಒಂದು ಬಲಿ ಕೂಡ ಕೊಡ್ತಾರೆ. ಅಲ್ಲಿ ಅಡುಗೆ ಇರಲ್ಲ, ಯಾವುದೇ ನಾನ್ ವೆಜ್ ಅಡುಗೆ ಮಾಡೋ ಹಾಗಿಲ್ಲ. ಬರೀ ತಾಯಿಗೆ ಒಂದು ಬಲಿ ಕೊಡ್ತಾರೆ. ಎಂಥ ಶತ್ರುಗಳಿದ್ರೂ ನಿವಾರಣೆ ಆಗಿಬಿಡುತ್ತೆ. ಅದಕ್ಕೋಸ್ಕರ ಹೇಳ್ತಿದ್ದೀನಿ, ಟೈಮು ಸಣ್ಣ ಪುಟ್ಟ ಗಲಾಟೆಗಳು ನಡಿಬೇಕಾದ್ರೇ, ಸಣ್ಣ ಪುಟ್ಟ ಸಮಸ್ಯೆ ಎದುರಿಸ್ಬೇಕಾದ್ರೇ, ನಿಮ್ಮ ಕೆಲಸಗಳಲ್ಲಿ ಅಭಿವೃದ್ಧಿ ಆಗದೇ ಇದ್ದರೆ, ಅಥವಾ ನಿಮಗೆ ಯಾವುದೇ ಹಣ ಬರದೇ ಇದ್ದರೆ, ಯಾವುದೇ ಥರ ಮದುವೆ ಮುಂಜಿ ಯಾವುದೂ ನಡೀತಾ ಇಲ್ಲ, ಮನೇಲಿ ಶುಭ ಕಾರ್ಯಗಳಾಗ್ತಾ ಇಲ್ಲ ಅಂತಂದಾಗ ಈ ಥರ ದೇವಸ್ಥಾನಗಳಿಗೆ ಹೋಗಿ ನಿಮ್ಮ ಕೈಲಾದ ಮಟ್ಟಿಗೆ ಸೇವೆಗಳನ್ನ ಮಾಡಿ, ಬೆಲ್ಲದ ಆರತಿ ಮಾಡಿ, ಮುತ್ತೈದೆಯರಿಗೆ ಅರಿಶಿನ ಕುಂಕುಮಗಳನ್ನು ಕೊಡಿ, 9 ಜನನ ಕೂರಿಸಿ. ನೋಡಿ, ಇವಾಗ ತೋರಿಸ್ತೀನಿ. ನೋಡಿ, ಇಲ್ಲಿ ದೃಷ್ಟಿ ಸಾಮಾನಿದೆ. ಈ ದೃಷ್ಟಿಲಿ ತೆಗೆದಾಗ ಅಲ್ಲಿ ನೋಡಿ ಬಿಳಿ ಸಾಸಿವೆ ಇದೆ. ಚಟಪಟ ಅಂತ ಅದು ಸಿಡಿಯುತ್ತೆ. ಕಪ್ಪು ಎಳ್ಳಿರುತ್ತೆ, ಅದು ಸಿಡಿಯುತ್ತೆ. ಒಣಮೆಣಸಿನಕಾಯಿ, ಉಪ್ಪು ಎಲ್ಲವನ್ನು ಸೇರಿಸಿ, ನಿಂಬೆಹಣ್ಣು, ಎಲೆ, ಅಡಿಕೆ, ಅರಿಶಿನ, ಕುಂಕುಮ, ಈ ಥರ ನಾನಾ ಥರ ಬಗೆಯ ವಸ್ತುಗಳನ್ನ ಇಟ್ಟು ಅವರು ದೃಷ್ಟಿ ತೆಗಿತಾರೆ. ಮೊದಲು ಹೋಗಿ ನೀವು ದೃಷ್ಟಿ ತೆಗೆಸ್ಕೊಳ್ಳಿ. ಈಗ ಕೆಲವರಿಗೆ ಅಲ್ಲಿ ಇಲ್ಲಿ 3 ದಾರಿಲಿ ಅದು ಇದು ಹಾಕಿರ್ತಾರೆ, ಅದೆಲ್ಲ ದಾಟಾಡಿರ್ತೀರ, ಅಂಥದ್ದೆಲ್ಲ ನಿವಾರಣೆ ಆಗುತ್ತೆ. ಮನೇಲಿ ಹಿಂದೆ ಹಿರಿಕರು ಮನೇಲೇ ಮಾಡಿಕೊಡ್ತಾಯಿದ್ರು 15 ದಿವಸ, 1 ತಿಂಗಳಿಗೆಲ್ಲ. ಈಗ ಜನಗಳು ಕಮ್ಮಿ ಆಗಿದ್ದಾರೆ, ನಂಬಿಕೆ ಕೂಡ ಕಮ್ಮಿ ಆಗಿದೆ. ಅಟ್ಲೀಸ್ಟ್ ದೇವಸ್ಥಾನಕ್ಕೆ ಹೋದಾಗಲಾದ್ರೂ ಅಲ್ಲಿ ದೃಷ್ಟಿ ತೆಗೆಸ್ಕೊಳ್ಳೋದು, ಒಂದು ತಡೆ ಓಡಿಸೋಂಥದ್ದು, ಅಲ್ಲಿ ದೇವರಿಗೆ ಆರತಿ ಮಾಡೋಂಥದ್ದು, ಈ ಥರ ಮಾಡಿದಾಗ ಬೆಲ್ಲದ ಆರತಿ ಯಾಕೆ ಅಂದರೆ ಸಿಹಿ ಆಗಿರುತ್ತೆ ಜೀವನ. ತುಪ್ಪ ಹಚ್ಚಿ ಬತ್ತಿ ಮಾಡಿ, ಒಂದು ಬೆಲ್ಲದಕ್ಕೆ 2 ಬತ್ತಿ ಇಟ್ಟು ನೀವು ಈ ಥರ 2 ಬೆಲ್ಲದ ಆರತಿನಾರ ಮಾಡ್ಬೋದು, 4 ಆರತಿನಾರ ಮಾಡ್ಬೋದು, 5 ಆರತಿನಾದರೂ ಮಾಡ್ಬೋದು, ಅಥವಾ 9 ಆರತಿನಾದರೂ ಮಾಡ್ಬೋದು, ಇಲ್ಲ 16 ಬೆಲ್ಲದ ಹಚ್ಚಿಂದ ಆರತಿನ ನೀವು ಮಾಡ್ಬೋದು. ಎಷ್ಟು ದೀಪಗಳನ್ನ ಹಚ್ತೀರೋ ಎಷ್ಟು ಬೆಳಕು ನಿಮ್ಮ ಮನೇಲಿ ಇರುತ್ತೆ. ಆದಷ್ಟು ಕೈಲಾದ ಮಟ್ಟಿಗೆ ಸೇವೆಗಳನ್ನ ಮಾಡಿ, ತಾಯಿಗೆ ಹೂವಿನ ಅಲಂಕಾರ ಮಾಡಿಸಿ. ತಾಯಿ ಏನು ಕೇಳಲ್ಲ, ಅವಳು ನಿರಾಭರಣ ಅವಳು. ಆದರೆ ನಮ್ಮ ಖುಷಿಗೆ, ನಮ್ಮ ಜೀವನಕ್ಕೆ ನಮಗೇನು ಬೇಕು ಅನ್ನೋದನ್ನು ನಾವು ಅವಳಿಗೆ ಕೊಟ್ಟು, ನಾವು ತಾಯಿನ ತೃಪ್ತಿಪಡಿಸಿ, ಆ ತಾಯಿಗೆ ಮಕ್ಕಳಲ್ವ ನಾವು, ಆ ತಾಯಿಗೆಲ್ಲ ಅರ್ಥ ಆಗುತ್ತೆ. ಹೋಗಿ ಬೇಡ್ಕೊಳ್ಳಿ, ಕಷ್ಟ ಎಲ್ಲ ನಿವಾರಣೆ ಆಗುತ್ತೆ. ಯಾವುದೇ ಥರ ತೊಂದರೆಗಳಿದ್ದರೂ ಅಲ್ಲಿ ಹೋಗಿ ವಿಚಾರಿಸಿ, ಕಷ್ಟಗಳನ್ನೆಲ್ಲ ಗುರುಗಳ ಹತ್ರ ಹೇಳ್ಕೊಳ್ಳಿ, ನಿಮಗೆ ಸೊಲ್ಯೂಷನ್ ಸಿಗುತ್ತೆ. ಆದ್ದರಿಂದ ನಿಮಗೆ ಉಪಕಾರ ಆಗುತ್ತೆ. ಅವರಿಂದ ನಿಮಗೆ ಈಗ ಸಣ್ಣ ಒಂದು ತುಂಬ ಕಷ್ಟದಲ್ಲಿದ್ದಾಗ ಒಂದು ಹುಲ್ಕಡ್ಡಿನವರ ಸಹಾಯಕ್ಕೆ ಬರೋದು ಎಷ್ಟು ಉಪಯೋಗ ಅಲ್ವ ನಮಗೆ. ಆ ಥರ ದೇವಸ್ಥಾನಗಳಲ್ಲಿ ಅವ್ರದ್ದೇ ಆದ ಪದ್ಧತಿಗಳಿರ್ತದೆ, ಹೇಳ್ಕೊಡ್ತಾರೆ, ನಮ್ಮನ್ನೆಲ್ಲ ರಕ್ಷಿಸ್ತಾರೆ. ನಾವು ಆಚರಣೆ ಮಾಡಬೇಕು, ಅದು ಮುಖ್ಯ. ಫಸ್ಟ್ ಆಫ್ ಆಲ್ ನಾವು ನಮ್ಮ ಮನಸ್ಥಿತಿಗಳನ್ನ ನಾವು ಮಾಡ್ತೀವಿ ಅಂತ ಚಾಲೆಂಜಾಗಿ ತೊಗೊಂಡು, ನಮಗೆ ಎಷ್ಟೇ ತೊಂದರೆಗಳನ್ನ ಬಂದರೂ ನಾವು ಹೋಗಿ ಅಲ್ಲಿ ನಿವಾರಣೆ ಮಾಡ್ಕೊಂಬರ್ಬೇಕು. ಧೈರ್ಯಗೆಡದೆ ನಮ್ಮ ಕೈಲಿ ಆಗುತ್ತೆ ಅಂತ ಹೋಗಿ, ಖಂಡಿತ ಆಗೇ ಆಗುತ್ತೆ. ನಮ್ಮ ಕೆಲಸ ಕೈಗೂಡುತ್ತೆ, ಎಲ್ಲರಿಗೂ ಒಳ್ಳೆಯದಾಗುತ್ತೆ ಅಂದ್ಕೊಂಡಿದ್ದೀನಿ. ರಕ್ತ ಬೀಜಾಸುರನ ಹೇಗೆ ಸಂಹರಿಸ್ತಾಳೋ ಹಾಗೆ ಇವತ್ತಿನ ರಾಕ್ಷಸರನ್ನು ಕೂಡ ಸಂಹರಿಸ್ತಾಳೆ. ಎಚ್ಚರಿಕೆ ಆಗಿರಿ, ತಪ್ಪುಗಳನ್ನ ಮಾಡಬೇಡಿ, ಮೋಸ ಮಾಡಬೇಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.